ಸಾರಿ ಜೀವ. ಇಟ್ಸ್ ಓಕೆ. ನಿನಗೆ ನನ್ನ ಮೇಲೆ ಸ್ವಲ್ಪನೂ ಬೇಜಾರಿಲ್ವಾ? ಇದೇ ಬೇಡ ಅನ್ನೋದು. ನೀನು ಸ್ವಲ್ಪ ಪೊಸೆಸಿವ್ ಆಗು ಜೀವ. ನನಗೆ ನಿನ್ನ ಥರ ಎಲ್ಲ ಇರೋಕ್ಕಾಗಲ್ಲ. ನನಗೆ ಯಾವಾಗಲೂ ನೀನು ಅಂಟ್ಕೊಂಡೇ ಇರಬೇಕು. ನೀನು ನನ್ನನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕು. ನೀನು ನನ್ನನ್ನು ತುಂಬ ಲವ್ ಮಾಡಬೇಕು, ಕೇರ್ ಮಾಡಬೇಕು. ನಾನೇ ನಿನ್ಗೆ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರಬೇಕು. ಅದಕ್ಕೆ ಈ ಥರ ಎಲ್ಲ ಮಾತಾಡಿದೆ. ಬಟ್ ನನಗೆ ನಿನ್ನನ್ನು ಹರ್ಟ್ ಮಾಡೋ ಇಂಟೆನ್ಷನ್ ಇರಲಿಲ್ಲ ಜೀವ. ನನಗೆ ಹರ್ಟ್ ಆಯಿತು, ಅದು ನಾನು ಎಕ್ಸ್ಪ್ರೆಸ್ ಮಾಡಿಕೊಂಡೆ ಅಷ್ಟೇ. ಐ ಆಮ್ ಸಾರಿ. ಇಟ್ಸ್ ಓಕೆ. ಆ್ಯಕ್ಚುಲಿ ತಪ್ಪು ನಂದು ಇದೆ. ಆಗಲೇ ನೀನು ಹೇಳಿದಾಗೆ ನಾನೆಲ್ಲ ಮ್ಯಾನೇಜ್ ಮಾಡೋದ್ರಲ್ಲಿ ಫೇಲ್ ಆಗ್ತಿದ್ದೀನಿ. ಸದ್ಯ ನಿಮ್ಗೆಲ್ರಿಗೂ ಟೈಮ್ ಕೊಡೋದಕ್ಕಾಗ್ತಿಲ್ಲ. ಸೊ ನನ್ನ ಕಡೆಯಿಂದನೂ ಬಿಗ್ ಸಾರಿ. ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳು ಬಯಸೋದಿದೆ ಜೀವ. ದುಡ್ಡು, ಕಾರು, ಒಡವೆ, ಬಂಗ್ಲೋ ಇದೆಲ್ಲ ಒಂದು ಲೆವೆಲ್ಲು ಖುಷಿ ಕೊಡುತ್ತೆ. ಆದರೆ ನಿಜವಾಗ್ಲೂ ಖುಷಿ ಕೊಡೋದೇನು ಗೊತ್ತಾ? ನಾವು ನಮ್ಮ ಪಾರ್ಟ್ನರ್ ಜೊತೆ ಸ್ಪೆಂಡ್ ಮಾಡ್ತೀವಲ್ಲ ಆ ಟೈಮ್. ನನ್ನ ಬಗ್ಗೆ ನನ್ನ ಗಂಡನ ಪ್ರೀತಿ ಇರಬೇಕು, ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕು, ಅವ್ನ ಮೈಂಡಲ್ಲಿ ನಾನು ಯಾವಾಗಲೂ ಇರಬೇಕು, ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೆಲ್ಲ ಬಯಸ್ತೀವಿ. ನೀವು ಏನೂ ಮಾಡೋದು ಬೇಡ. ಒಂದು ಸ್ವಲ್ಪ ಮುದ್ದು ಮಾಡಿ ಹೋದರೆ ಸಾಕು. ಒಂದು ಪಪ್ಪಿ, ಒಂದು ಹಗ್ಗು, ಒಂದು ಸ್ವಲ್ಪ ಮಾತು, ಇಷ್ಟೇ ಸಾಕು. ನಾವು ಇದನ್ನು ದಿನ ಇಡೀ ನೆನೆಸ್ಕೊಂಡು ಖುಷಿ ಪಡ್ತೀವಿ. ಈ ಥರ ಚಿಕ್ಕ ಚಿಕ್ಕ ಮೂಮೆಂಟನ್ನು ತುಂಬಾ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನು ನೀನು ಅರ್ಥ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಕನ್ಸನ್ನು ಆ್ಯಂಡ್ ಕಂಪ್ಲೇಂಟು. ನನಗೆಲ್ಲ ಅರ್ಥ ಆಗುತ್ತೆ ಮಹಿ. ಬಟ್ ವಾಟ್ ಟು ಡೂ? ನನ್ನ ಸಿಚುವೇಶನ್ ಆಗಿದೆ. ಹೊಸ ಬಿಸ್ನೆಸ್ ಆಗಿರೋದ್ರಿಂದ ಇದೊಂಥರ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಷ್ಟೇ. ಹೋಗ್ತಾ ಹೋಗ್ತಾ ನನಗೆ ಗ್ರಿಪ್ ಸಿಕ್ಕಿದ್ಮೇಲೆ ಎಲ್ಲ ಮ್ಯಾನೇಜ್ ಆಗುತ್ತೆ. ಇಲ್ಲ, ಹಾಗಲ್ಲ. ಗ್ರಿಪ್ ಸಿಕ್ಕಿದ್ಮೇಲೆ ದುಡ್ಡು ಬರೋಕ್ಕೆ ಶುರು ಆಗುತ್ತೆ. ದುಡ್ಡು ಬಂದಮೇಲೆ ನಿನ್ಗೆ ಇನ್ನೂ ಜಾಸ್ತಿ ದುಡ್ಡು ಮಾಡಬೇಕು ಅಂತ ಅನಿಸುತ್ತೆ. ಸಾಕು ಅಂತ ಅನಿಸೋದೇ ಇಲ್ಲ. ಆಮೇಲೆ ದುಡ್ಡೇ ನಿನ್ನ ಟಾಪ್ ಮೋಸ್ಟ್ ಪ್ರಿಯಾರಿಟಿ ಆಗಿಬಿಡುತ್ತೆ. ಆಮೇಲೆ ನನ್ನ ಗತಿ ಏನು ಅನ್ನೋದೇ ನನ್ನ ಚಿಂತೆ. ದುಡ್ಡು ಮಾಡೋ ರೇಸಲ್ಲಿ ನೀನು ಎಲ್ಲಿ ನನ್ನನ್ನು ಮರ್ತು ಬಿಡ್ತೀವಿ ಅನ್ನೋ ಭಯ ನನಗೆ. ಸಾರಿ ಮಹಿ, ನಿನ್ಗೆ ಈ ಥರ ಒಂದು ಯೋಚನೆ ಬರೋ ಹಾಗೆ ಮಾಡಿದ್ದೀನಿ ಅಂತಂದರೆ ಐ ಆಮ್ ರಿಯಲಿ ಸಾರಿ. ಇದು ಮತ್ತೆ ರಿಪೀಟ್ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಜೀವ. ನೀನು ನಿಮ್ಮ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ಜೀವ, ನಾವಿಬ್ಬರು ಚೆಕಪ್ಗೆ ಹೋಗಿ ಬರೋಣವಾ? ನಮಗೆ ಮಗು ಆದರೆ ಇನ್ನೂ ಚೆನ್ನಾಗಿರುತ್ತೆ. ಲೈಫ್ ಕಂಪ್ಲೀಟ್ ಅನಿಸುತ್ತೆ. ಏನಂತೀಯ? ಓಕೆ, ಹೋಗಿ ಬರೋಣ. ಸರಿ, ಹಾಗಿದ್ರೆ ಸಂಜೆ 6 ಗಂಟೆಗೆ ನಾನು ಫ್ರೀ ಮಾಡ್ಕೊಂಡು ಬರ್ತೀನಿ. ನೀನು ಬಂದ್ಬಿಡು, ಹೋಗಿ ಬರೋಣ. ಆಹಾ, ನಾಚಿಕೆ ನೋಡು. ನಿನಗಿಂತ ಭೂಮಿಕನೇ ಎಷ್ಟೋ ಪರವಾಗಿಲ್ಲ, ಅವಳೇ ನಿಂತರ ನಾಚಿಕೊಳ್ಳಿಲ್ಲ. ಇದೆಲ್ಲ ಸರ್ವಸಾಧಾರಣ ಅನ್ನೋರ್ ತರನೇ ಇದ್ಲು. ಏನ್ ಹೇಳ್ತಿದ್ರ ಅಜ್ಜಿ? ಇದೆಲ್ಲ ಕಾಮನ್ ಅನ್ನೋ ಥರ ಇದ್ರಾ? ನಾಚಿಕೆ ಪಟ್ಕೊಳ್ಳಿಲ್ವಾ? ನಿಜವಾಗ್ಲು? ಹ್ಞೂ ಕಣೋ, ನಾನು ಯಾಕೆ ಸುಳ್ಳು ಹೇಳಿ? ಶೋಭನದು ಮುಹೂರ್ತ ಫಿಕ್ಸ್ ಮಾಡಿದೀವಿ ಅಂತ ಹೇಳ್ತಿದ್ದಾಗೆ ಅವಳೆಷ್ಟು ಖುಷಿ ಪಟ್ಲು ಗೊತ್ತಾ? ಹೌದಾ? ಹ್ಞೂ, ಈ ವಿಷಯ ಹೇಳ್ತಿದ್ದಾಗೇನೆ ಅವಳು ಒಂದೇ ಮಾತಿಗೆ ತಟ್ಟಂತ ಒಪ್ಕೊಂಡ್ಬಿಟ್ಲು. ಅವಳನ್ನ ಹೋಲಿಸಿದ್ರೆ ನೀನ್ ತುಂಬಾ ನಿಧಾನ ಕಣ. ನನ್ಗಿದೆಲ್ಲ ನಂಬೋಕೆ ಆಗ್ತಿಲ್ಲ. ಅದಕ್ಕೆ ಹೇಳಿದ್ದು ನೀವು ಸ್ವಲ್ಪ ನಿಧಾನ ಅಂತ. ಸರಿ ಸರಿ, ಎಷ್ಟೇ ಕೆಲಸ ಇದ್ರು, ಏನೇ ಮೀಟಿಂಗ್ ಇದ್ರು ಎಲ್ಲನೂ ಬಿಟ್ಟು ಸಂಜೆ ಬೇಗ ಮನೆಗೆ ಬರಬೇಕು. ಅರ್ಥ ಆಯ್ತಾ? ನಿನ್ನಂಥ ಗೆಳೆಯನ್ನ ಪಡೆಯೋದಕ್ಕೆ ನಮ್ಮ ಗುಂಡು ತುಂಬಾ ಪುಣ್ಯ ಮಾಡಿದ್ದ ಕಣ. ಅದೇನು ಸ್ನೇಹನೋ ನಿಮ್ದು. ಒಡ ಹುಟ್ಟಿದವರು ಕೂಡ ಹೀಗಿರಲ್ಲ. ಒಬ್ರಿಗೊಬ್ರು ಅದೇನು ಕಾಳಜಿ ತೋರಿಸ್ತೀರಾ, ಅದೆಷ್ಟು ಪ್ರೀತಿ ಮಾಡ್ತೀರಾ. ಸಂಬಂಧ ಅಂತ ಇದ್ರೆ, ಸ್ನೇಹ ಅಂತ ಇದ್ರೆ ನಿಮ್ಮ ಹಾಗಿರ್ಬೇಕು. ಸ್ವಲ್ಪನಾದ್ರೂ ಅಸೂಯೆ ಇಲ್ಲ, ಹುಳುಕಿಲ್ಲ. ಪರಿಶುದ್ಧವಾದ ಸ್ನೇಹ ನಿಮ್ದು. 2 ದೇಹ ಒಂದೇ ಜೀವ ಅನ್ನೋ ತರ ಇದ್ದೀರಾ ನೀವಿಬ್ರು. ನೀನು ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಕಣಪ್ಪ. ಎಲ್ರಿಗೂ ಮಾದ್ರೆ ನೀವು. ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ರಾಮ ಲಕ್ಷ್ಮಣನ್ ನೋಡ್ದಂಗಾಗುತ್ತೆ. ಅಜ್ಜಿ, ತುಂಬಾ ದೊಡ್ಡ ಮಾತು ಅಜ್ಜಿ ಇದು. ಇಲ್ಲ ಕಣೋ, ಸತ್ಯನೇ ಹೇಳ್ತಾ ಇದ್ದೀನಿ. ನೀವಿಬ್ರು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟದೇ ಇದ್ರು ಅದೇನೋ ಒಂಥರ ಕರಡು ಬಳ್ಳಿ ಸಂಬಂಧ ಇದೆ. ಅದಕ್ಕೆ ಒಬ್ರಿಗೊಬ್ರು ಮಿಡಿತೀರಾ, ಒಬ್ರು ಕಷ್ಟಕ್ಕೆ ಇನ್ನೊಬ್ರು
ಮರಗ್ತೀರ. ಒಂದೊಂದ್ಸಾರಿ ನಮ್ಮ ಗುಂಡಪ್ಪನ್ನ ಕಾಯೋದಕ್ಕೆ, ಅವನಿಗೆ ನೆರಳಾಗಿರೋದಕ್ಕೆ ಆ ದೇವರೇ ನಿನ್ನನ್ನ ಜೊತೆ ಮಾಡಿದ್ದಾನೆ ಅನ್ಸುತ್ತೆ. ಒಂದು ರೀತಿಲಿ ನೀನು ಭೂಮಿಕಾ ನಮ್ಮ ಗುಂಡುಗೆ 2 ಕಣ್ಣಿದ್ದಾಗೆ. ನೀವಿಲ್ಲ ಅಂದಿದ್ರೆ ಅವನು ಕಂಗೆಟ್ಟೋಗಿರೋನು. ನೀವಿರೋದ್ರಿಂದ ಜೀವನದಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿದ್ದಾನೆ. ಈಗ ಮಗು ಅಂತ ಒಂದಾಗ್ಬಿಟ್ರೆ ಅವನ ಜೀವನ ಇನ್ನೂ ಚೆನ್ನಾಗಿರುತ್ತೆ, ಅವನ ಸಂತೋಷ ಇನ್ನೂ ದುಪ್ಪಟ್ಟಾಗುತ್ತೆ. ಮಗು ವಿಷಯದಲ್ಲಿ ನನ್ನ ಆಸೆ ನಂಬಿಕೆ ಏನು ಗೊತ್ತೇನೋ, ಅವನಿಗೆ ಹುಟ್ಟೋ ಮಗು ಅವ್ರ ಅಪ್ಪನೇ ಆಗಿರ್ತಾನೆ. ನಮ್ಮ ಗುಂಡು ಅಂದ್ರೆ ಅವ್ರ ಅಪ್ಪನಿಗೆ ಪ್ರಾಣ. ಅವನಿಗೆ ಮಗನ ಕಂಡ್ರೆ ಅಷ್ಟು ಪ್ರೀತಿ. ಅಪ್ಪನ ಮುದ್ದಿನ ಮಗ ಅವನು. ಅದಕ್ಕೆ ನನ್ನ ಮಗ ಭೂಮಿಕನ ಹೊಟ್ಟೆಲೆ ಹುಟ್ಟಬೇಕು. ನಾನು ಅವನ್ನ ಎತ್ಕೊಂಡು ಮುತ್ತಾಡಬೇಕು. ಇಷ್ಟ ಆಗ್ಬಿಟ್ರೆ ಸಾಕು ಕಣ, ನೆಮ್ಮದಿಯಿಂದ ಕಣ್ಣು ಮುಚ್ಕೊಂಡು ಬಿಡ್ತೀನಿ. ಅಯ್ಯಯ್ಯೋ, ಏನಜ್ಜಿ ನೀವು ಒಳ್ಳೆ ಕಾರ್ಯ ನಡೆಯುವಾಗ ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ಅಜ್ಜಿ, ನಿಮಗೇನು ಆಗಲ್ಲ ಅಜ್ಜಿ, ನೀವು ಚೆನ್ನಾಗಿರ್ತೀರಾ. ಇನ್ನು ಎಂತೆಂಥ ಕಾರ್ಯಗಳನ್ನ ನೋಡ್ಬೇಕು ನೀವು. ಹಾಗೆಲ್ಲ ಮಾತಾಡ್ಬೇಡಿ.